ಫ್ರೆಂಡ್ಸ್, ಎಸ್ ಟೈಮ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಾ ಒಂದು 130 ಬಾರ್ ಪ್ರೆಷರು ಮೋಟ್ರು ಹೋಗಿದೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಹೊಸ ಮೋಟ್ರನ್ನ ಇದಕ್ಕೆ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾ ಇದ್ದೀವಿ. ಸೊ ಎಸ್ ಪ್ರೈಮಲ್ಲಿ ನಿಮಗೆ ಯಾವುದೇ ರೀತಿ ಮೋಟರ್ಸ್ ಆಗಿರ್ಬೋದು, ಪಂಪ್ಸ್ ಆಗಿರ್ಬೋದು, ವಾಲ್ಸ್ ಆಗಿರ್ಬೋದು, ಸ್ಪೆಂಜರ್ಸ್ ಆಗಿರ್ಬೋದು, ಎಲ್ಲ ಸ್ಪೇರ್ ಪಾರ್ಟ್ಸು ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಮೋಟರ್ನ ನಾವು ತೆಗೆದುಬಿಟ್ಟು, ಅಂದರೆ ಸುಟ್ಟೋಗಿರೋ ಮೋಟರ್ನ ತೆಗೆದುಬಿಟ್ಟು ಹೊಸ ಮೋಟರ್ನ ಇಲ್ಲಿ ನಾವು ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ ಕಸ್ಟಮರ್ ಮುಂದೆ ನಾವು ಈ ರೀತಿ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ. ಎಲ್ಲ ಕ್ಲೀನಾಗಿ ನಿಮಗೆ ವಾಲ್ಸು ಎಲ್ಲ ಸರ್ವಿಸ್ ಮಾಡಿಬಿಟ್ಟು ಹೊಸ ರೀತಿ ಆಯಿಲ್ ಹಾಕ್ಬಿಟ್ಟು ನಿಮಗೆ ಪಂಪ್ ವಾಲ್ನ ಫಿಟ್ ಮಾಡಿಕೊಡ್ತೀವಿ. ಸೊ ನಿಮ್ಮ ಕಣ್ಮುಂದೆ ಎಲ್ಲ ಪ್ರೊಸೆಸ್ ನಡೆಯುತ್ತೆ. ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ನೋಡ್ತಾ ಇದ್ದೀರೋ ಅದೇ ರೀತಿ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪ್ರೆಷರ್ ವಾಷರ್ ಕೆಟ್ಟೋಗಿದ್ರೆ ನಮ್ಮಲ್ಲಿ ತೊಗೊಂಬನ್ನಿ, ಈ ರೀತಿ ಸರ್ವಿಸ್ ಮಾಡಿಸಿ ನಿಮ್ಮ ಕಣ್ಮುಂದೆ ನಾವು ರಿಪೇರಿ ಮಾಡಿಬಿಟ್ಟು ಕ್ಲೀನಾಗಿ ನಿಮಗೆ ಕೊಡ್ತೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈಚ್ ಆ್ಯಂಡ್ ಎವ್ರಿ ಪಾರ್ಟ್ಸ್ ನಾವು ಕಂಪ್ಲೀಟ್ಲಿ ರಿಮೂವ್ ಮಾಡಿ ಮತ್ತೆ ರೀಅಸೆಂಬ್ಲಿಂಗ್ ಮಾಡ್ತಾಯಿದ್ದೀವಿ. ಸೊ ಯಾವುದೇ ಮೋಟ್ರ್ ಆಗಿರಬೇಕು, ನಿಮ್ಮಲ್ಲಿ 130 ಬಾರಿಂದ ಹಿಡಿದು 250 ಬಾರ್ವರೆಗೂ ನಿಮ್ಗೆ ಯಾವುದೇ ಮಿಷಿನ್ ಇದ್ದರೂ ನಮ್ಮಲ್ಲಿ ರಿಪೇರ್ ಆಗುತ್ತೆ. ಸೊ ಎಲ್ಲ ಥರದ ಸ್ಪೇರ್ ಪಾರ್ಟ್ಸು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ನೋಡಿ, ಕಂಪ್ಲೀಟ್ ಮೋಟರ್ ಸೆಟಪ್ ರೀಅಸೆಂಬ್ಲಿಂಗ್ ಆಗ್ತಾಯಿದೆ. ಈಗ ಲಾಸ್ಟಲ್ಲಿ ನಿಮಗೆ ಒಂದು ಮೀಟ್ರ್ ಫಿಟ್ ಮಾಡಬೇಕು. ಸೊ ಮೀಟ್ರ್ ಕೂಡ ಫಿಟ್ ಮಾಡಿಬಿಟ್ಟು ನಿಮಗೆ ಚೆಕ್ ಮಾಡಿ ಪ್ರೆಷರ್ ಕೂಡ ತೋರಿಸ್ತೀವಿ. ಸೊ ಯಾವ ರೀತಿ ಪ್ರೆಷರು ನಿಮಗೆ 130 ಬಾರ್ ಪ್ರೆಷರ್ ವಾಷರಲ್ಲಿ ಮೋಟ್ರಲ್ಲಿ ಬರುತ್ತೆ, ಅದೇ ರೀತಿ ನಿಮಗೆ ಕಂಪ್ಲೀಟು ಹೊಸದಾಗಿ ಪ್ರೆಷರ್ ಇದರಲ್ಲಿ ತೋರಿಸ್ತೀವಿ. ನೋಡಿ, ಪ್ರೆಷರ್ ಫಿಲ್ಟ್ರ್ ಹಾಕಿ ನಿಮಗೆ ಕನೆಕ್ಟ್ ಮಾಡಿ ಪ್ರೆಷರ್ ವಾಲ್ನ ಚಾಲೂ ಮಾಡ್ತೀವಿ. ಈಗ ನೋಡಿ, ವಾಲಿಂದ ನೀರು ಔಟ್ ಆಗಿದೆ. ನಿಮಗೆ ಗನ್ ಫಿಟ್ ಮಾಡಿಬಿಟ್ಟು ಪ್ರೆಷರ್ ನೋಡಿ ಈಗ ಯಾವ ರೀತಿ ಬರ್ತಾಯಿದೆ. ಸೊ ನಿಮಗೂ ಕೂಡ ಈ ರೀತಿ ಸರ್ವಿಸ್ ಬೇಕಂದರೆ ಎಸ್ ಪ್ರೈಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ನ ಪಡ್ಕೊಳ್ಳಿ.